ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವು ಚೀಪ್ ಆ್ಯಂಡ್ ಬೆಸ್ಟ್ನಾಗ ಕಳೆದ ವಿಡಿಯೋದಾಗ ಇದು ಮಾಡಿದೆವು, ಏನು ಕಬ್ಬನಾಗ ರೂಟರ್ ಹೊಡೆಯೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗ ಸೆಕೆಂಡ್ ವಿಡಿಯೋದಾಗ ಡ್ರಿಪ್ ಮಾಡ್ತೀನಿ ಹೇಳಿದ್ದೆ, ಅದಕ್ಕೆ ಡ್ರಿಪ್ ಮಾಡಿದೆವು. ಅದು ಚೀಪ್ ಆ್ಯಂಡ್ ಬೆಸ್ಟ್ದಾಗ ಮಾಡಿದೆವು. ಅದೇ ಹೆಂಗೆ ಮಾಡಿದೆವು ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನೋಡಿರಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡಲಾರ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದು ಏನು ಪೈಪ್ ಅದಲ್ಲ, ಇದು ಎಷ್ಟು 1750 ರೂಪಾಯಿ ಒಂದು ಸಿಕ್ಕದ ನಮ್ಗೆ. ಅಂದ್ರೆ ತೋರಿಸ ಫೂಟ್ ಇರ್ತದೆ. ಇದು ಇಂಥವು ಎರಡು ಬೇಕಾಗಿದ್ದು, ಯಾಕಂದ್ರೆ ಇದು ಭಾಳ ದೂರ 3.5 ಫೂಟ್ ಅದ ಹಿಂಗೆ ಉದ್ದಿಗೆ. ಅದ್ರ ಕಾಲ ಎರಡು ತಂದಿದೆ. ಇವು ಎರಡು ತಂದಿನಿ. ಇವು ಇಂಥವು ಏನವಲ್ಲ, ಇವು 6 ತಂದಿನಿ ಪೆಪ್ಸಿ ಡ್ರಿಪ್ ಅಂತೇಳಿ. ಇವು 1350 ರೂಪಾಯಿ ಒಂದು ಸಿಕ್ಕವ. 3000 ಫೂಟ್ ಇರ್ತಾವ. ನಮ್ದು ಹಿಂಗೆ ಅಡ್ಡಾಗ್ಲಿ ಇರೋದ್ರಿಂದ 20,300 ಫೂಟ್ ಏನಾಗಿತ್ತು. ಅದ್ರ ಕಾಲ 6 ತಂದಿನ ಲೆಕ್ಕ ಮಾಡ್ಕೊಂಡು ಟೋಟಲ್ ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂದ್ರೆ ಈ ಸದ್ಯಕ್ಕೆ 14,000 ರೂಪಾಯಿದಾಗ ಹೋಗ್ಯದ. ಇದು 1.5 ಎಕರೆ ಆಗ್ಯದ. ಇದು ಒಟ್ಟು ಡ್ರಿಪ್ಪ. ಇವತ್ತು ನೀರು ಬಿಟ್ಟಿದ್ದೆವು, ಚೆನ್ನಾಗ್ಯದ ಎಲ್ಲರೂ. ನೋಡ್ರಿ, ಈ ಥರ ಮಾಡಿದ್ದೀವಿ. ಈ ಥರ ವಾಲ್ ಕುಣಿಸಿನ ಒಂದೇ. ಇದಕ್ಕೆ ಆ್ಯಕ್ಚುಲಿ ಇಲ್ಲಿ 2 ಕುಂಡಿಸ್ತಾರೆ ಎಲ್ಲರೂ. ಹೆಂಗಂದ್ರೆ ಈಚೆಗಡೆ ಒಂದು ತೂತು ಹಾಕಿರ್ತಾರೆ, ಈಚೆಗಡೆ ಒಂದು ತೂತು ಹಾಕಿರ್ತಾರೆ. ನಾವು ಒಂದೇ ಹಾಕಿ ಕುಣಿಸಿದಂದ್ರೆ ಇದು ಚಲೋ ಇರ್ತದೆ ಪೈಪ. ಈ ಕಡೆ ತೂತು ಹಾಕೋದ್ರಿಂದ ಇದು ಹಾಳಾಗ್ತದೆ. ಅಂದ್ರೆ 2 ತೂತು ಅಂದ್ರೆ ಹಾಳಾಗ್ತಂತೇಳಿ ಇಂಥ ಒಂದೇ ತೊಗೊಂಡಿದ್ರೆ ಈ ಕಡೆ ಟೀ ಟೈಪ್ ಮಾಡಿ ಈ ಕಡೆ ಹೊಡೆದ, ಈ ಕಡೆ ಕೊಟ್ಟಿದ್ದ ಕಲೆಕ್ಷನ್ ಇಷ್ಟಾಗ್ಯದ ನೋಡ್ರಿ. ಅಲ್ಲಿದಿಂದ ಚಲೋ ಆಗ್ಯದ, ಬೆಸ್ಟ್ ಆಗಿದ್ದು ಡ್ರಿಪ್. ಚೀಪ್ ಆ್ಯಂಡ್ ಬೆಸ್ಟ್ನ ಮಾಡ್ಬೋದು. ಇದು 3 ತಿಂಗಳ ವಾರಂಟಿ ಇರ್ತದೆ. ಭಾಳ ಆದ್ರೆ ಒಂದು 3-4 ತಿಂಗಳು ಬರ್ತದೆ ಇದು. ಯಾಕಂದ್ರೆ ಇದು ಬಿಸಿಲಿ ಭಾಳ ಸಾದಾ ಇರೋದ್ರಿಂದ ಎಲ್ಲ ಹೋಗ್ತದೆ ಇದು. ಅದ್ರ ಕಾಲ ಇದು ಚಲೋ ಇರ್ತದೆ. ಇದು 2 ವರ್ಷ 3 ವರ್ಷ ತನಕ ಯೂಸ್ ಮಾಡ್ಬೋದು. ನಮ್ದೊಂದು ಓಲ್ಡ್ ಇತ್ತು, ಅದು 3 ವರ್ಷ ಐತಿ, ಏನೂ ಆಗಿಲ್ಲ ಅಂತೇಳಿ ಇದು ಅದು ನೋಡಿ ಇದು ತಂದಿನಿ. ಇಲ್ಲಾಕ್ರೆ ಫಸ್ಟ್ ನಾವು PVC ಹಾಕ್ತಿದ್ದೆವು. ನೀವು PVC ಹಾಕಪ್ಪಲ್ಲಿ ಇದು ಮಾಡಿರಿ, ಇದು ಭಾರಿ ಬೆಸ್ಟ್ ಆಗ್ತದೆ. ಯಾಕಂದ್ರೆ ರೊಕ್ಕ ಉಳಿತಾವ, ಇದು ರೊಕ್ಕನೂ ಉಳಿತಾವ. ಇನ್ನೊಂದು ಕಿತ್ತಾಳಕ್ಕೆ ಈಸಿ ಆಗ್ತದೆ. ಅಕಸ್ಮಾತ್ ನಾಳೆ ರಾಬ್ ಮಾಡ್ಲತ್ರಿ ಅಂದ್ರೆ ಇದು ದಂಡಿ ಒಯ್ದು ಬೀಳಕ್ಕೆ ಬರ್ತದೆ. ಅವು ಪೈಪ ಸುಲೇಚನ ಹಚ್ಚಲಿಲ್ಲ ಅಂದ್ರೆ ನಿಂದ್ರಲ್ಲ. ಅದ್ರ ಕಾಲಾಗ ಸುಲೇಚನ ಮತ್ತು ಕಿತ್ತೋದು ಹಚ್ಚೋದು ಆಗ್ತದೆ. ಇಲ್ಲಾಕ್ರೆ ಕೊಯ್ಬೇಕಾಗ್ತದೆ. ಹಿಂಗಾಗಿ ಎಲ್ಲ ರೀತಿ ಮಾಡಿರಿ. ಇದು ಟೋಟಲ್ ನೋಡಿರಿ 13,500 ರೂಪಾಯಿ ಏನೋ ಹೋಗ್ಯದ. ಇದು ಟೋಟಲ್ ಒಂದು 14-15 ಸಾವಿರ ರೂಪಾಯಿ ಬರ್ತದೆ ತಂದದ. ಇಲ್ಲಿ ತನ ಆಗ್ಯದ, ಅಲ್ಲಿ ತನ. ಅದು ಬೀಜಕ್ಕೆ ಇಟ್ಕೊಂಡಿದ್ದೆವು ಕಬ್ಬ, ಅದಕ್ಕೆ ಇನ್ನೊಂದು ಬಂಡಲ್ ಬೇಕಾಗ್ಯದ, ತರಬೇಕಾಗ್ಯದ. ಇವತ್ತು ಚಾಲೂ ಮಾಡಿದ್ದೆವು. ಇದಕ್ಕೆ ನೀರು ಬೆಸ್ಟ್ ಬೀಳ್ತಾವೆ. ಅಂದ್ರೆ ನಮ್ಮ ಟೆಕ್ಸ್ಮೋ 5 A ಕ್ಲಾಸ್ ಮೋಟ್ರ್ ಅದು 5ರದು. ಭಾಳ ಚಲೋ ಹೊಡಿತದ. ಏನು ಪರವಾಗಿಲ್ಲ. ಏನು ಎಲ್ಲ ಕಡೆ ನೀರು ಬೀಳ್ತಾವೆ, ಕರೆಕ್ಟಾಗಿ ನೀರು ಬೀಳ್ತಾವೆ ನೋಡ್ರಿ. ಎಷ್ಟು ಒಂದು ತಾಸ್ನಾಗೆ ಎಷ್ಟು ತೊಯ್ದದ, ಚಲೋ ತೊಯ್ಲಿರ್ತದೆ. ಮತ್ತು ಇವು ಇದೇ ಯಾಕೆ ತಂದು ಇದು ಸುತ್ತಳಿ ಕಟ್ಟಿನಪ್ಪ ಅಂತಂದ್ರೆ ಇದ್ರದ್ದು ಪೆಪ್ಸಿ ಡ್ರಿಪ್ಪಿಂದ ಇದು ಬೇರೆ ಸಿಗ್ತದೆ. ಅವ್ರ ಅಂಗಡಿಯಾಗ ಇದ್ದಿತ್ಲಿ ಅದು ಇರ್ಲಾರ ಬಟ್ಟಕ್ಕೆ. ಅದು ಹಿಂಗೆ 2 ಕಡೆ ಹೊಡೆಯೋ ತೋರಿ ಅಂದ್ರೆ ಅವರು ನಾ ಪೈಪ್ ಹಾಳಾತಂತೇಳಿ ಇದು ಬೇರೆದವ್ರು ತಂದಿದೆ. ಇದು ಅಂದ್ರೆ ಚಲೋ ದಾಳಿಂಬರ್ಕ ಡ್ರಿಪ್ ಮಾಡ್ತಾರಲ್ಲ ಅಂಥದವ್ರು ತಂದಿದೆ ಇದು. ಅದ್ರ ಕಾಲಾಗಿ ಇಲ್ಲಿ ಕುಂಡ್ರಲ್ಲ ಅಂತೇಳಿ ಇದಕ್ಕೆ ಇದು ಕಟ್ಟಿನಿ, ಸುತ್ತಳಿ ಕಟ್ಟಿನಿ, ಜೋಗಾಳ ಮಾಡಿದೆ. ನೀವು ಹಿಂಗೆ ಮಾಡಿರಿ, ಚಲೋ ಆಗ್ತದೆ. ಇದು ಬೆಸ್ಟ್ ಆಗ್ತದೆ ನೋಡ್ರಿ. ಇದು ಡ್ರಿಪ್ ಎಲ್ಲರೂ ಹಿಂಗೆ ಮಾಡಿರಿ ನೋಡ್ರಿ. ಇಲ್ಲಿ ಇದು ಜೋಡಿಸೀನಿ. ಇದು ಎಷ್ಟು ಈ ಕಡೆ 200 ಫೂಟ್ ಐತಿ. ಈ ಕಡೆ ಅಲ್ಲಿದಿಂದ ಇಲ್ಲಿ ತನಕ 200 ಫೂಟ್ ಆಯಿತು. ಇಲ್ಲಿದಿಂದ ಈ ಕಡೆ 200 ಫೂಟ್ ಅದ. ಇಲ್ಲಿ ಹಿಂಗೆ ನಡುವೆ ಒಂದು PVC ಆಗಿ ಜೋಡಿಸಿದ್ದೀನಿ. ಎಲ್ಲರೂ ಹಿಂಗೆ ಜೋಡಿಸೋರಿ ನೋಡ್ರಿ. ಮಸ್ತ್ ಬೀಳ್ತಾವೆ, ನೀರು ಏನು ಮಸ್ತ್ ಬೀಳ್ತಾವೆ. ಎಲ್ಲರೂ ಮಾಡ್ಕೊರಿ ರೈತರು. ಚೀಪ್ ಆ್ಯಂಡ್ ಬೆಸ್ಟ್ನಾಗ ಆಗ್ತದೆ. ಮತ್ತು ಇದು ರೋಟ್ರೂ ಭಾರಿ ಆಗ್ಯದ, ತನೂ ಹೊಡಿತದೆ ಅಂತೇಳಿ ಮಾಡಿದೆವು. ಆಯ್ತು, ಈಗ ಕಬ್ಬಿನ ಕೆಲಸ ಈಗ ಮುಗೀತು ಸದ್ಯಕ್ಕೆ. ಇನ್ನೇನಿಲ್ಲ, ದಿನ ಒಂದೊಂದು ತಾಸು ನೀರು ಬಿಟ್ಟೋದು ಹೋಗೋದಿರ್ತದೆ. ಅಷ್ಟು ತನಕ ಜೂನ್ ತನಕ ಇನ್ನು ಅಷ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೆವು. ನೋಡ್ರಿ ಡ್ರಿಪ್ ಹೆಂಗೆ ಇದೆ, ಬೆಸ್ಟ್ ಇದೆ. ನೋಡ್ರಿ, ಇಲ್ಲಿ ಒಂದು ಜೋಗಾಡ ಮಾಡಿದೆವು. ಏನಂದ್ರೆ ಇದು ಪೂರ್ತಿ ದಂಡಿ ಬಂದ ಬಳಕ ಇಲ್ಲಿ ಬಂದು ಕ್ಯಾಪ್ ಹಾಕ್ಬೇಕಾದತ್ತೇಳಿ ಅದೇ ಹೊಳಿ ತೊಗೊಂಡಿದ್ದೆವು. ಹಿಂಗೆ ಅದೇ ಒಯ್ದಿದ್ದೆವು. ಅದ್ರ ಕಾಲ ಇಲ್ಲಿ ಏನು ಬಂದು ಕ್ಯಾಪ್ನೂ ಹತ್ತಲ್ಲ. ಇನ್ನೊಂದು ಎಲ್ಲಾರು ಮಡ್ಚಿತ್ತಂದ್ರು ಈ ಕಡೆದು ನೀರು ಬರ್ತಾವೆ, ಈ ಕಡೆದು ನೀರು ಬರ್ತಾವೆ. ಒಟ್ಟು ಎಲ್ಲ ಕಡೆ ತೊಯ್ತು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಮಾಡಿದೆವು.
ಚಲೋ ನೀರು ಬಿದ್ದಾವೆ. ಒಂದು ತಾಸು ಚಾಲು ಮಾಡಿದ್ದೀವಿ ಅಷ್ಟೇ. ಚಲೋ ನೀರು ಬಿದ್ದಾವೆ, ಏನು ಪರವಾಗಿಲ್ಲ. ಬಹುಶಃ ಹಾಕ್ಬೋದು ಇದು ಡ್ರಿಪ್. ನೋಡಿರಿ ಇಷ್ಟೆಲ್ಲ ಮಾಡಿದ್ದೇವೆ ನೋಡಿರಿ ಡ್ರಿಪ್. ಇನ್ನೊಂದು ಇದು ಕಾಸ್ಟ್ಲಿ ಐತೈತೆ ನನಗೆ ಅನ್ನಿಸ್ತು. ಬಹುಶಃ ನಿಮ್ಮ ಕಡೆ ಎಷ್ಟು ನೋಡೋರು ಎಷ್ಟಿದ್ರೆ ನೀವು ತಂದಿದ್ರಿ, ನಿಮ್ಮ ಮಾಹಿತಿ ಇತ್ತಂದ್ರೆ ಇದಕ್ಕೆ ಎಷ್ಟು ಬೀಳ್ತದೆ ನಿಮ್ಮ ಕಡೆ ಅನ್ನೋದು ಕಮೆಂಟ್ ಹಾಕಿರಿ. ಇದಕ್ಕೆ ಈ ಪೈಪಿಗೆ ಮತ್ತು ಅದಕ್ಕೆ ಎಷ್ಟು ಬೀಳ್ತದೆ ಅನ್ನೋದು ಕಮೆಂಟ್ ಹಾಕಿರಿ. ಅದು 1750 ರೂಪಾಯಿ ಕೊಟ್ಟದ. ಇದು ಒಂದು 3000 ಫೂಟ್ ಇರ್ತದೆ. ಇದಕ್ಕೆ 1350 ರೂಪಾಯಿ ಕೊಟ್ಟದ. ನೋಡ್ರಿ ಇದು ಹೊಲದ ನಡುವೆ ಯಾಕೆ ಹಾಕಿದಂದ್ರೆ ಇದನ್ನು ರೀಸನ್ ಅದ. ದಂಡಿ ಹಾಕ್ಬೋದಾಗಿತ್ತು. ದಂಡಿ ಹಾಕಿದ್ರೆ ಇವು ಚಲೋ ಬೇಕಾಗ್ತಾವೆ. ಇವು ಇದು ಲ್ಯಾಟ್ರಲ್ ಇವು ಚಲೋ ಬೇಕಾಗ್ತಾವೆ. ಅಕಸ್ಮಾತ್ ಸಾದಾ ಇದು ಅಂದ್ರೆ ಇಲ್ಲಿ ನಡ್ವರ್ತನ ಬಂದು ನಡ್ಬಾರ್ಕ್ ಹೊಡಿತಾವ ಅಂತ ಹೇಳಿಕೆಲಿಂದ್ರೆ ಅಷ್ಟು ಪ್ರೆಷರ್ ಇರಲ್ಲ ಅಲ್ಲಿಂದ ದಂಡಿ ಒತ್ತಟ್ಟು. ಪ್ರೆಷರ್ ಹಾಕೋದ್ರಾಗ ಇದು ಹೊಡಿತದೆ ಇಲ್ಲಿ ನಡುವು. ಯಾಕಂದ್ರೆ ಸಾದಾ ಇರ್ತದೆ ಅದು ಲ್ಯಾಟ್ರಲ್. ಹಿಂಗಾಗಿ ಎಲ್ಲರೂ ಹೊಲದ ನಡುವು ಮಾಡಿರಿ ಇದು. ಅಂದ್ರೆ ನಡುವು ಮಾಡಿ ಹಿಂಗೆ ಸೀದಾ ಹಾಕ್ರಿ. ಆ ಕಡೆ ಅರ್ಧ ಹೋಗ್ತದೆ ನೀರು, ಈ ಕಡೆ ಅರ್ಧ ಹೋಗ್ತದೆ. ಚಲೋ ಆಗ್ತದೆ. ಅಕಸ್ಮಾತ್ ನೀವು ಒತ್ತಡ ದಂಡಿಗೆ ಮಾಡಿದ್ರಿ ಅಂದ್ರೆ ಆ ದಂಡಿ ಒತ್ತಲ್ಲ ಇದು ನೀರು. ಇದು ಎಷ್ಟು ಭಾಳ ಆದ್ರೆ ಇದು ಒಂದು 100 ಫೂಟ್ ಒತ್ಬೋದು ಅಷ್ಟೇ. ಇಲ್ಲಿದಿಂದ 100 ಫೂಟ್ ಹಿಂಗೆ ಈ ಕಡೆ ಒತ್ತದ. ಮತ್ತು ಜಾಸ್ತಿ ಆಯ್ತು ಅಂದ್ರೆ ಏನಾಗ್ತದೆ, ಇಂಥಲ್ಲಿ ಪೈಪ್ ಹೊಡಿತದೆ. ಇದು ಬಿಡ್ತದೆ ಇದು ಪೂರ್ತಿ ಪೈಪ್. ಅದ್ರ ಕಾಲ ಇದೊಂದು ಎಚ್ಚರಿಕೆಯಿಂದ ಮಾಡಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಮಾಡಬೇಕು. ಅಕಸ್ಮಾತ್ ಯಾಕಡ್ರೆ ದಂಡಿ ಹಾಕಿದ್ರಿ ಅಂದ್ರೆ ಪೂರ್ತಿ ಒಡೆದು ಬಿಡ್ತದೆ ಅದು. ಇದೊಂದು ಕಾನ್ಸೆಪ್ಟ. ಇದು ನಡುವು ಮಾಡ್ಕೊಳ್ಬೇಕು. ಒಟ್ಟು ಹೊಲದ ನಡುವು ಮಾಡ್ಕೊಂಡು ಹಿಂಗೆ ಸೀದಾ ಹಾಕಿಬಿಟ್ಟು ಅಂದ್ರೆ ಫುಲ್ ಬರೋಬ್ಬರಿ ಆಗ್ಬಿಡ್ತದೆ. ಅಷ್ಟು ಮಾಡ್ಕೊರಿ ಎಲ್ಲರೂ. ನಿಮಗೆ ಹ್ಯಾಂಗೆ ಅನಿಸೋದು ಅನ್ನೋದು ಕಮೆಂಟ್ ಹಾಕಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಹೊಸ್ದಾಗಿ ನೋಡ್ಲಾಗತ್ತವ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.